ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅರಣ್ಯಕಾಂಡ. ದಂಡಕಾರಣ್ಯವನ್ನು ಪ್ರವೇಶಿಸಿದ ರಾಮನಿಗೆ ಅಲ್ಲಿ ಆಶ್ರಮಗಳ ಸರಮಾಲೆಯೇ ಗೋಚರವಾಯಿತು. ಎಲ್ಲಿ ನೋಡಿದರೂ ಮರಗಳ ಕೊಂಬೆಗಳ ಮೇಲೆ ಒಣಗಲು ಹರಡಿದ ನಾರುಮಡಿಗಳು, ನೆಲದ ಮೇಲೆ ಬೆಳೆದು ನಿಂತ ದರ್ಭೆ, ಬೇಕಾದ ಹಾಗೆ ಓಡಾಡಿಕೊಂಡಿರುವ ವನ್ಯಮೃಗಗಳು, ಅಗ್ನಿಕುಂಡಗಳು, ಕುಶಾಸನಗಳು, ಕೃಷ್ಣಾಜಿನಗಳು, ಮಂತ್ರಜಲದಿಂದ ತುಂಬಿದ ಕಲಶಗಳು, ಸಮಿತ್ತು, ದರ್ವಿ ಮುಂತಾದ ಪರಿಕರಗಳು, ತಾಪಸರಿಗೆ ಅಗತ್ಯವಾದ ಹೂಹಣ್ಣುಗಳನ್ನು ಕೊಡುವ ಗಿಡಮರಗಳು, ಗಾಳಿಯಲ್ಲಿ ಮೃದುವಾಗಿ ತೇಲಿ ಬರುತ್ತಿರುವ ದೂರದ ವೇದಘೋಷ, ಒಟ್ಟಿನಲ್ಲಿ ದಿವ್ಯವಾದ ಆಧ್ಯಾತ್ಮಿಕ ವಾತಾವರಣ. ಅಲ್ಲಲ್ಲಿ ಸಿಕ್ಕುತ್ತಿದ್ದ ಝರಿಗಳು, ಸರಸ್ಸುಗಳು, ಅವುಗಳಲ್ಲಿ ಅರಳಿ ನಿಂತಿರುವ ಕಮಲ, ಕನ್ನೈದಿಲೆ, ಕೇವಲ ಕಂದಮೂಲ ಫಲಾದಿಗಳನ್ನು ಅವಲಂಬಿಸಿ ಬದುಕಿರುವ ಸೂರ್ಯಾಗ್ನಿಗಳಂತೆ ತೇಜಸ್ವಿಗಳಾದ ತಾಪಸರು. ರಾಮಲಕ್ಷ್ಮಣರು ತಮ್ಮ ಧನುಸ್ಸುಗಳ ನಾಣನ್ನು ಬಿಚ್ಚಿಬಿಟ್ಟರು. ಇತ್ತ ಆ ತಾಪಸರಿಗೂ ಬರುತ್ತಿರುವ ಇವರ ಹಿರಿಮೆ ಬಗೆಗಣ್ಣಿಗೆ ಹೊಳೆದಿತ್ತು. ರಾಮನನ್ನು ನೋಡಲು ಉತ್ಸುಕರಾಗಿದ್ದ ಆ ಋಷಿಗಳು ತುಂಬು ಪ್ರೀತಿಯಿಂದ ಇವರನ್ನು ಸ್ವಾಗತಿಸಿದರು. ಆಶೀರ್ವಚನಗಳನ್ನು ಹಾಡಿದರು. ಇಕ್ಷ್ವಾಕು ವಂಶದ ರಾಜಕುಮಾರರನ್ನೂ ಸೀತೆಯನ್ನೂ ಎಷ್ಟು ನೋಡಿದರೂ ಅವರಿಗೆ ತೃಪ್ತಿಯಿಲ್ಲ. ಹೇ ರಾಮ, ಜಗದ್ರಕ್ಷಕ, ನಾವು ನಿನ್ನ ಪ್ರಜೆಗಳು. ದುಷ್ಟ ಶಿಕ್ಷಕ, ಶಿಷ್ಟರಕ್ಷಕನಾದ ನಿನ್ನನ್ನು ಪೂಜಿಸುವವರು. ನೀನು ಕಾಡಿನಲ್ಲಿರಲಿ, ನಾಡಿನಲ್ಲಿರಲಿ, ನೀನೇ ನಮ್ಮ ರಾಜ. ನಮ್ಮನ್ನು ನೀನು ಮಕ್ಕಳಂತೆ ಕಾಪಾಡಬೇಕು ಎಂದು ಪ್ರಾರ್ಥಿಸಿದರು. ಇವರು ಅಲ್ಲಲ್ಲಿ ಅವರ ನಡುವೆ ತಂಗುತ್ತಾ ಮುಂದಕ್ಕೆ ಪ್ರಯಾಣ ಬೆಳೆಸಿದಂತೆಲ್ಲ ಅರಣ್ಯವು ದಟ್ಟವಾಗುತ್ತಾ ಹೋಯಿತು. ಇವರು ನೋಡಿರದಿದ್ದ ಭೀಕರವಾದ ಮಹಾವೃಕ್ಷಗಳು, ಅವುಗಳಿಗೆ ತೊಂಗಿಬಿದ್ದ ದೊಡ್ಡ ದೊಡ್ಡ ಮರಬಳ್ಳಿಗಳು, ಬಗೆ ಬಗೆಯ ಕ್ರೂರ ಮೃಗಗಳು, ಎತ್ತರವಾದ ಜಲಪಾತಗಳು, ಆಳವಾದ ಸರೋವರಗಳು, ಅಪರೂಪದ ಪಕ್ಷಿಗಳ ಕೂಗು ಅವುಗಳ ಭಯವನ್ನು ಸೂಚಿಸುವಂತಿತ್ತು. ಇವರಿಗೂ ಏನೋ ಒಂದು ವಿಧವಾದ ಹೇಳಲಾಗದ ಆತಂಕ, ಏನೋ ಭಯಾನಕವಾದದ್ದು ಇದೀಗ ಸಂಭವಿಸಲಿದೆ ಎಂಬಂತಹ ಅನಿಸಿಕೆ. ಕಟ್ಟೆಚ್ಚರದಿಂದಲೇ ಮುಂದುವರಿಯುತ್ತಿದ್ದ ರಾಮಲಕ್ಷ್ಮಣರೆದುರಿಗೆ ಇದ್ದಕ್ಕಿದ್ದಂತೆ ಧುತ್ತೆಂದು ಬಂದು ನಿಂತ ಪರ್ವತಾಕಾರದ ಒಬ್ಬ ರಾಕ್ಷಸ. ಕೈಯಲ್ಲೊಂದು ತ್ರಿಶೂಲ, ಅದಕ್ಕೆ ಸಿಕ್ಕಿದ್ದ ಅನೇಕ ಪ್ರಾಣಿಗಳ ಮೃತದೇಹಗಳು. ಹುಲಿಯ ಚರ್ಮವನ್ನು ಸುತ್ತಿಕೊಂಡಿದ್ದ ಅವನು ನೋಡಲು ಭಯಂಕರನಾಗಿದ್ದ. ಏನಾಗುತ್ತಿದೆ ಎಂದು ಅರಿವಾಗುವುದರೊಳಗೆ ಅವನು ಸೀತೆಯನ್ನು ಎತ್ತಿಕೊಂಡಿದ್ದ. ನಿಮ್ಮ ಆಯಸ್ಸು ಮುಗಿದಿದೆ ಎಂದೇ ತೋರುತ್ತದೆ. ಇಲ್ಲವಾದರೆ ದಂಡಕಾರಣ್ಯದೊಳಕ್ಕೆ ಬರುವ ಮೂರ್ಖತನ ಮಾಡುತ್ತಿದ್ದೀರಾ? ಯಾರು ನೀವು? ಬಿಲ್ಲು ಬಾಣಗಳ ಜೊತೆಗೆ ವಿಚಿತ್ರವಾಗಿ ಕಾಣುವ ತಾಪಸ ವೇಷದಲ್ಲಿ ಸುಂದರ ಸ್ತ್ರೀಯೊಂದಿಗೆ ತಿರುಗುತ್ತಿರುವಿರಿ. ನಾನೊಬ್ಬ ರಾಕ್ಷಸ. ನನ್ನ ಹೆಸರು ವಿರಾಧ. ದುರ್ಗಮವಾದ ಈ ಅರಣ್ಯದೊಳಕ್ಕೆ ಕಾಲಿಡುವ ಮೂರ್ಖ ತಾಪಸರನ್ನು ತಿಂದುಕೊಂಡಿರುವುದೇ ನನ್ನ ಕೆಲಸ. ಈಗ ನಿಮ್ಮಿಬ್ಬರನ್ನೂ ತಿನ್ನುತ್ತೇನೆ. ಇವಳು ನನಗೆ ಹೆಂಡತಿಯಾಗಿರಲಿ ಎಂದು ಅಬ್ಬರಿಸಿದ. ಸೀತೆ ಹೆದರಿ ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯಂತೆ ನಡುಗುತ್ತಿದ್ದಳು. ರಾಮನು, ಲಕ್ಷ್ಮಣ, ನನ್ನ ಕಣ್ಣೆದುರಿಗೆ ಸೀತೆಯನ್ನು ಈ ರಾಕ್ಷಸ ಎತ್ತಿಕೊಂಡು ಒಯ್ಯುತ್ತಿರುವನಲ್ಲ. ಸೀತೆಗೆ ಬಂದಿರುವ ಈ ಆಪತ್ತಿನಿಂದ ನನಗೆ ರಾಜ್ಯವನ್ನೂ ತಂದೆಯನ್ನೂ ಕಳೆದುಕೊಂಡುದಕ್ಕಿಂತಲೂ ಹೆಚ್ಚು ದುಃಖವಾಗುತ್ತಿದೆ ಎಂದು ಮರುಗಿದನು. ಲಕ್ಷ್ಮಣನು ತುಳಿಯಲ್ಪಟ್ಟ ಸರ್ಪದಂತೆ ಕೋಪದಿಂದ ಬುಸುಗುಡುತ್ತಾ, ಅಣ್ಣ, ಹೀಗೇಕೆ ದುಃಖಿಸುತ್ತೀ? ನಾನು ಈಗಲೇ ಇವನನ್ನು ಕೊಲ್ಲುತ್ತೇನೆ ಎಂದು ವಿರಾಧನನ್ನು ಎದುರಿಸಿ ನಿಂತು, ಎಲ್ಲವೋ ಮೂರ್ಖ, ನಮ್ಮನ್ನು ಕೆಣಕಿಯೂ ಬದುಕಿ ಹೋಗಬೇಕೆಂದುಕೊಂಡಿರುವೆಯಾ? ನಿಲ್ಲು, ಯಾರು ನೀನು ಎಂದು ಕೂಗಲು, ವಿರಾಧನು, ನಾನು ಜಯನೆಂಬ ರಾಕ್ಷಸನ ಮಗ ವಿರಾಧ. ಶತಹೃದಯ ನನ್ನ ತಾಯಿ. ಯಾವ ಆಯುಧದಿಂದಲೂ ನನಗೆ ಸಾವಿಲ್ಲ.
ಇದು ನನಗೆ ಬ್ರಹ್ಮ ಕೊಟ್ಟಿರುವ ವರ. ನನ್ನನ್ನು ಕೊಲ್ಲುವ ಆಸೆಯನ್ನು ಬಿಟ್ಟುಬಿಡಿ. ಈ ಸ್ತ್ರೀಯನ್ನು ನನಗೆ ಒಪ್ಪಿಸಿದರೆ ನಿಮಗೆ ಜೀವದಾನ ಮಾಡುತ್ತೇನೆ ಎಂದನು. ರಾಮನಿಗೆ ಕೋಪ ಬಂದಿತು. ಎಲ್ಲವೋ ದುರುಳ, ಹೇಡಿಯಂತೆ ಓಡಿ ಹೋಗದೆ ಯುದ್ಧ ಮಾಡು, ಯಾರು ಸಾಯುತ್ತಾರೋ ನೋಡೋಣ ಎಂದು 7 ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ವಿರಾಧನು ಸೀತೆಯನ್ನು ನೆಲಕ್ಕೆ ಇಳಿಸಿ ತ್ರಿಶೂಲಧಾರಿಯಾಗಿ ಇವರ ಮೇಲೆ ಏರಿ ಬಂದನು. ರಾಮಲಕ್ಷ್ಮಣರ ಬಾಣಗಳಿಗೆ ಜಗ್ಗದೆ ನುಗ್ಗಿ ಬಂದು ಇಬ್ಬರನ್ನೂ ಎತ್ತಿಕೊಂಡು ಕಾಡಿನೊಳಕ್ಕೆ ಓಡತೊಡಗಿದನು. ರಾಮನು, ಲಕ್ಷ್ಮಣ, ಇವನು ಓಡುವಷ್ಟೂ ಓಡಲಿ, ಹೇಗಿದ್ದರೂ ನಾವು ಹೋಗಬೇಕೆಂದಿರುವ ದಿಕ್ಕಿನಲ್ಲೇ ಹೋಗುತ್ತಿದ್ದಾನೆ, ನಮಗೆ ದಾರಿ ಮಾಡಿಕೊಂಡು ನಡೆಯುವ ಕಷ್ಟವೇ ಉಳಿಯಿತು ಎಂದು ಸುಮ್ಮನಿದ್ದನು. ವಿರಾಧನು ದಟ್ಟ ಅರಣ್ಯದೊಳಕ್ಕೆ ಓಡತೊಡಗಿದನು. ಸೀತೆ ಎದೆ ಬಿರಿಯುವಂತೆ ಅಳತೊಡಗಿದಳು. ಅಯ್ಯೋ, ಈ ರಾಕ್ಷಸ ನನ್ನ ಪತಿಯನ್ನು ಎತ್ತಿಕೊಂಡು ಒಯ್ಯುತ್ತಿರುವನಲ್ಲ. ಎಲ್ಲೋ ರಾಕ್ಷಸ, ಅವರನ್ನು ಬಿಟ್ಟು ನನ್ನನ್ನು ತಿನ್ನು. ಏಕಾಂಗಿಯಾದ ನನ್ನನ್ನು ಹೇಗೂ ಕ್ರೂರ ಮೃಗಗಳು ತಿನ್ನುತ್ತವೆ, ಬದಲಿಗೆ ನೀನೇ ತಿನ್ನು, ಅವರನ್ನು ಬಿಟ್ಟುಬಿಡು ಎಂದು ಕೂಗಿದಳು. ಅಷ್ಟರಲ್ಲಿ ಭುಜದ ಮೇಲೆ ಕುಳಿತಿದ್ದ ರಾಮಲಕ್ಷ್ಮಣರು ಅವನ 2 ಕೈಗಳನ್ನು ಕಿತ್ತು ಹಾಕಿದರು. ವಿರಾಧನು ಮಹಾಶಬ್ದದೊಡನೆ ನೆಲಕ್ಕೆ ಬಿದ್ದನು. ಲಕ್ಷ್ಮಣ, ಇವನ ಕತ್ತು ಹಿಸುಕಿ ದೊಡ್ಡ ಗುಂಡಿ ತೋಡಿ ಹೂತು ಬಿಡೋಣ ಎಂದ. ರಾಮನ ಮಾತು ಕೇಳಿದೊಡನೆ, ಹೇ ದೇವಾಧಿದೇವ, ನೀನಾರೆಂದು ನನಗೆ ತಿಳಿಯಿತು. ನಿಮ್ಮನ್ನು ಎದುರಿಸಿದ ನನ್ನ ಮೂರ್ಖತನವನ್ನು ಕ್ಷಮಿಸಿಬಿಡು. ನಾನು ತುಂಬೂರು ಎಂಬ ಗಂಧರ್ವ. ಕುಬೇರನ ಶಾಪದಿಂದ ನನಗೆ ಈ ಗತಿ ಬಂದಿತ್ತು. ದಾಶರಥಿ ರಾಮನು ನಿನ್ನನ್ನು ಸೋಲಿಸಿದಾಗ ನಿನಗೆ ಶಾಪ ವಿಮೋಚನೆ ಎಂದು ಅವನು ಹೇಳಿದನು. ನಿನ್ನ ದಯೆಯಿಂದ ನನಗೆ ಈಗ ರಾಕ್ಷಸ ಜನ್ಮ ಕಳೆಯಿತು. ಇಲ್ಲಿಂದ 1.5 ಯೋಜನ ದೂರದಲ್ಲಿ ಶರಭಂಗ ಋಷಿಯ ಆಶ್ರಮವಿದೆ. ಅವನು ಮಹಾತಪಸ್ವಿ. ನೀವು ಹೋಗಿ ಅವನ ಆಶೀರ್ವಾದ ತೆಗೆದುಕೊಳ್ಳಿರಿ. ನೀವೆಂದುಕೊಂಡಂತೆ ನನ್ನ ಶರೀರವನ್ನು ಹೂತು ಹಾಕಿರಿ, ಆಗಲೇ ನನಗೆ ಸ್ವರ್ಗ ಪ್ರಾಪ್ತಿ ಎಂದನು. ಅಂತೆಯೇ ರಾಮಲಕ್ಷ್ಮಣರು ಅವನನ್ನು ಹೂತು ಹಾಕಿದರು. ವಿರಾಧನು ಗಂಧರ್ವ ರೂಪವನ್ನು ಪಡೆದು ಸೀತಾರಾಮ ಲಕ್ಷ್ಮಣರನ್ನು ವಂದಿಸಿ ಅಂತರ್ಧಾನನಾದನು. ಅನಂತರ ಅವರು ಸಂಜೆಯಾಗುವುದರೊಳಗೆ ಶರಭಂಗ ಋಷಿಯ ಆಶ್ರಮವನ್ನು ಸೇರಬೇಕು ಎಂದುಕೊಂಡು ಬೇಗ ನಡೆಯತೊಡಗಿದರು. ಆಶ್ರಮವು ಇನ್ನೂ ದೂರವಿರುವಾಗ ಶರಭಂಗ ಋಷಿಯನ್ನು ನೋಡಲು ಬಂದಿದ್ದ ಇಂದ್ರಾದಿ ದೇವತೆಗಳು ಹಿಂದಿರುಗಿ ಹೋಗುತ್ತಿದ್ದುದನ್ನು ನೋಡಿದರು. ಇವರನ್ನು ಹೃತ್ಪೂರ್ವಕವಾಗಿ ಆದರಿಸಿ ಸತ್ಕರಿಸಿದ ಶರಭಂಗರು, ರಾಮ, ಈಗ ತಾನೇ ದೇವೇಂದ್ರನು ನನ್ನನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯುವುದಕ್ಕೆಂದು ಬಂದಿದ್ದ. ನೀನು ದಂಡಕಾರಣ್ಯಕ್ಕೆ ಬಂದಿರುವುದು ನನಗೆ ಗೊತ್ತಿತ್ತು. ನಿನ್ನ ಮಹಿಮೆಯನ್ನು ತಿಳಿದಿರುವ ನಾನು ನಿನ್ನ ದರ್ಶನ ಮಾಡಿ ನನ್ನ ತಪಃಫಲವನ್ನೆಲ್ಲ ನಿನಗೆ ದಾನ ಮಾಡಬೇಕೆಂದುಕೊಂಡಿದ್ದೇನೆ ಎಂದು, ಆ ನಂತರ ಬರುವೆನೆಂದು ಆತನಿಗೆ ತಿಳಿಸಿದೆ. ದಯವಿಟ್ಟು ನನ್ನ ತಪಸ್ಸಿನ ಫಲವನ್ನು ಸ್ವೀಕರಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡು, ಇದೇ ನನ್ನ ಕೋರಿಕೆ ಎಂದರು. ರಾಮನು, ಋಷಿವರ್ಯ, ಅದನ್ನೆಲ್ಲ ನಾನೇ ತಪಸ್ಸು ಮಾಡಿ ಗಳಿಸಬೇಕಲ್ಲವೇ? ನನಗೆ ಈಗ ಲೋಕಾಂತರ ಪ್ರಾಪ್ತಿಯ ಆಸೆ ಇಲ್ಲ. ನಾವು ಹುಡುಕುತ್ತಿರುವುದು ಈ ದಂಡಕಾರಣ್ಯದಲ್ಲಿ ವಾಸಿಸಲು ಒಂದು ಒಳ್ಳೆಯ ಜಾಗ. ಅದನ್ನು ತೋರಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದನು. ಶರಭಂಗರು ನಕ್ಕು, ಇಲ್ಲೇ ಹತ್ತಿರದಲ್ಲೇ ಸುತೀಕ್ಷ್ಣರು ಎಂಬ ಋಷಿಗಳ ಆಶ್ರಮವಿದೆ. ಮಂದಾಕಿನಿ ಹರಿಯುತ್ತಿರುವ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ನಡೆದು ನೀವು ಅವರ ಬಳಿಗೆ ಹೋದರೆ ಅವರು ನಿಮ್ಮ ವಾಸಕ್ಕೆ ತಕ್ಕ ಜಾಗವನ್ನು ತೋರಿಸುವರು ಎಂದು. ಅನಂತರ, ಹೇ ರಾಮ, ನಿನ್ನ ದರ್ಶನವಾಯಿತು, ಧನ್ಯನಾದೆ. ನಿನ್ನ ಕರುಣೆಯ ದೃಷ್ಟಿಯನ್ನು ನನ್ನ ಮೇಲೆ ಇರಿಸು. ಒಂದು ಚಿತೆಯನ್ನು ನಿರ್ಮಿಸಿಕೊಡು, ನಾನು ದೇಹತ್ಯಾಗ ಮಾಡುತ್ತೇನೆ ಎಂದರು. ಅದರಂತೆ ಚಿತೆಯನ್ನು ಪ್ರವೇಶಿಸಿದ ಶರಭಂಗರು ಪ್ರಖರವಾದ ಒಂದು ಜ್ಯೋತಿ ರೂಪವನ್ನು ಪಡೆದು ಬ್ರಹ್ಮಲೋಕಕ್ಕೆ ಹೊರಟು ಹೋದರು. ಅಲ್ಲಿಂದ ಹೊರಟು ಬರುತ್ತಿದ್ದಂತೆ
ಋಷಿಗಳ ದೊಡ್ಡ ಗುಂಪೇ ರಾಮನನ್ನು ನೋಡುವುದಕ್ಕಾಗಿ ಬಂದಿತು. ರಾಮನು ಅವರಿಗೆ ನಮಸ್ಕಾರ ಮಾಡಿ ಕುಶಲವನ್ನು ವಿಚಾರಿಸಿದನು. ಅವರೆಲ್ಲರೂ ಆತನನ್ನು ಕುರಿತು ಏಕಕಂಠದಿಂದ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ನೀನು ನಿನ್ನ ಹಿರಿಯ ತಲೆಗಳೆಲ್ಲರ ಮಹಾಗುಣಗಳನ್ನು ರೂಢಿಸಿಕೊಂಡಿರುವೆ. ರುಜುತ್ವದಲ್ಲಾಗಲಿ ಶೌರ್ಯದಲ್ಲಾಗಲಿ 3 ಲೋಕಗಳಲ್ಲಿಯೂ ನಿನ್ನನ್ನು ಮೀರಿಸಿದವರಿಲ್ಲ. ತಂದೆಗೆ ವಿಧೇಯನಾಗಿರುವ ನಿನಗೆ ಸತ್ಯವೇ ಪರಮಧರ್ಮ. ಧರ್ಮದ ರಕ್ಷಣೆಗಾಗಿಯೇ ನೀನು ಹುಟ್ಟಿರುವುದರಿಂದ ನಿನ್ನನ್ನು ನಾವು ಕೇಳಿಕೊಳ್ಳುತ್ತೇವೆ. ರಾಜನ ಕರ್ತವ್ಯಗಳನ್ನು ನಿನಗೆ ನೆನಪಿಸಬೇಕಾದದ್ದಿಲ್ಲ. ರಾಜನಾದವನಿಗೆ ತನ್ನ ಪ್ರಜೆಗಳೇ ಮಕ್ಕಳ ಹಾಗೆ. ತನ್ನ ಪ್ರಾಣಗಳಂತೆ ಅವರನ್ನು ಕಾಪಾಡುವವನು ಕೀರ್ತಿವಂತನಾಗಿ ಕೊನೆಗೆ ಬ್ರಹ್ಮ ಸಾಯುಜ್ಯವನ್ನು ಪಡೆಯುತ್ತಾನೆ. ರಾಮ, ನಿನ್ನಂಥವನು ನಮಗೆ ರಾಜನಾಗಿರುವಾಗಲೂ ನಾವು ದುಃಖಿತರಾಗಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ಭೀತಿ ತುಂಬಿಕೊಂಡಿದೆ. ರಾಕ್ಷಸರ ಉಪಟಳದ ಎದುರು ಅಸಹಾಯರಾಗಿದ್ದೇವೆ. ಹೇ ದಾಶರಥಿ, ಅಲ್ಲಿ ನೋಡು, ಪರ್ವತಾಕಾರವಾಗಿ ಬಿದ್ದಿರುವ ರಾಶಿಯನ್ನು. ಅವೆಲ್ಲ ರಾಕ್ಷಸರು ತಾಪಸರನ್ನು ತಿಂದು ಬಿಸಾಡಿರುವ ಮೂಳೆಗಳು. ಚಿತ್ರಕೂಟದ, ಪಂಪಾ ತೀರದ, ಮಂದಾಕಿನಿ ತೀರದ ಆಶ್ರಮವಾಸಿಗಳೆಲ್ಲರೂ ರಾಕ್ಷಸರಿಂದ ಬಹಳವಾಗಿ ಪೀಡಿತರಾಗಿದ್ದಾರೆ. ನಮಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ರಕ್ಷಕರಿಲ್ಲ. ನಾವೆಲ್ಲರೂ ನಿನ್ನನ್ನು ಶರಣು ಹೊಕ್ಕಿದ್ದೇವೆ. ನಮ್ಮ ಪ್ರಾಣಗಳನ್ನು ನೀನೇ ಕಾಪಾಡಬೇಕು ಎಂದು ಬೇಡಿಕೊಂಡರು. ರಾಮನಿಗೆ ಅವರ ಕಷ್ಟವನ್ನು ಕೇಳಿ ಬಹಳ ಸಂಕಟವಾಯಿತು. ಪೂಜ್ಯರೇ, ಏನಿದು? ನೀವು ನನ್ನನ್ನು ಬೇಡಿಕೊಳ್ಳುವುದೇ? ನಾನು ನಿಮ್ಮ ಸೇವಕ, ನಿಮ್ಮ ಆಣತಿಯನ್ನು ಪಾಲಿಸುವವನು. ನಿಮ್ಮ ಕಷ್ಟವನ್ನು ಪರಿಹರಿಸುವುದು ನನ್ನ ಕರ್ತವ್ಯ. ತಂದೆಯ ಮಾತಿನಂತೆ ಇಲ್ಲಿಗೆ ಬಂದಿರುವ ನಾನು ಇಂದಿನಿಂದಲೇ ನಿಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದೇನೆ. ನಿಮಗೆ ಸಹಾಯವಾಗುವುದಾದರೆ ನಾನು ಕಾಡಿಗೆ ಬಂದದ್ದು ಸಾರ್ಥಕವಾಗುತ್ತದೆ. ನಾನು ಇಲ್ಲಿರುವ ರಾಕ್ಷಸರೆಲ್ಲರನ್ನೂ ನಿರ್ನಾಮ ಮಾಡುತ್ತೇನೆ. ಇನ್ನು ನೀವು ಭಯವನ್ನು ತೊರೆದು ಶಾಂತರಾಗಿ ನಿಮ್ಮ ತಪಸ್ಸಿನಲ್ಲಿ ನಿರತರಾಗಿ ಎಂದನು. ಸಂತುಷ್ಟರಾದ ಅವರೆಲ್ಲರೂ ರಾಮನನ್ನು ಕೊಂಡಾಡುತ್ತಾ ಹಿಂದಿರುಗಿದರು. ಅನಂತರ ರಾಮನು ಸೀತಾಲಕ್ಷ್ಮಣರೊಡನೆ ಸುತೀಕ್ಷ್ಣರ ಆಶ್ರಮಕ್ಕೆ ಬಂದನು. ಅದು ಸೂರ್ಯನ ಬೆಳಕು ನೆಲವನ್ನೇ ಬಂದು ಸೇರಲಾರದಷ್ಟು ದಟ್ಟವಾದ ಅರಣ್ಯದಲ್ಲಿ ಇತ್ತು. ಆಶ್ರಮದ ಸುತ್ತಲೂ ಹಣ್ಣು ಹೊತ್ತಿರುವ ಮರಗಳು. ವಾತಾವರಣ ಬಹಳ ಶಾಂತವಾಗಿತ್ತು. ಆಶ್ರಮವನ್ನು ಪ್ರವೇಶಿಸಿದ ಮೂವರೂ ಸುತೀಕ್ಷ್ಣರಿಗೆ ನಮಸ್ಕರಿಸಿದರು. ಋಷಿವರ್ಯ, ನಾನು ದಶರಥ ಪುತ್ರನಾದ ರಾಮ, ತಮ್ಮ ಆಶೀರ್ವಾದವನ್ನು ಪಡೆಯಲು ಬಂದಿರುವೆನು ಎನ್ನಲು ಸುತೀಕ್ಷ್ಣರು ಎದ್ದು ಬಂದು ರಾಮನನ್ನು ಗಾಢವಾಗಿ ಆಲಿಂಗಿಸಿಕೊಂಡರು. ರಾಮ, ನಾನಿಂದು ಧನ್ಯನಾದೆ. ಬಹು ಹಿಂದೆಯೇ ನಾನು ಸ್ವರ್ಗಕ್ಕೆ ಹೋಗಬೇಕಾಗಿತ್ತು. ಚಿತ್ರಕೂಟಕ್ಕೆ ನೀನು ಬಂದಿರುವೆ ಎಂದು ಕೇಳಿದ ನಾನು, ದಂಡಕಾರಣ್ಯಕ್ಕೆ ನೀನು ಬಂದೇ ಬರುತ್ತೀಯೇ? ನಿನ್ನ ದರ್ಶನ ಮಾಡಿದ ಮೇಲೆಯೇ ಪ್ರಾಣತ್ಯಾಗ ಮಾಡಬೇಕು ಎಂದು ನಿರ್ಧರಿಸಿ ನಿನಗಾಗಿ ಕಾದುಕೊಂಡಿದ್ದೆ. ತಪಸ್ಸಿನಿಂದ ನಾನು ಪಡೆದಿರುವ ಲೋಕಗಳನ್ನು ನಿನಗೆ ದಾನ ಮಾಡುತ್ತೇನೆ, ಸ್ವೀಕರಿಸು ಎಂದರು. ರಾಮನು, ಋಷಿವರ್ಯ, ಪುಣ್ಯಲೋಕಗಳು ನಾನೇ ತಪಸ್ಸು ಮಾಡಿ ಗಳಿಸಬೇಕಾದಂಥವು. ನಾವು ಈಗ ಈ ದಂಡಕಾರಣ್ಯದಲ್ಲಿ ವಾಸಿಸಲು ಒಂದು ಒಳ್ಳೆಯ ಜಾಗವನ್ನು ಹುಡುಕುತ್ತಿದ್ದೇವೆ. ಶರಭಂಗರು ನಿಮ್ಮನ್ನು ಈ ವಿಚಾರದಲ್ಲಿ ಸಂಪರ್ಕಿಸಬೇಕು ಎಂದು ಹೇಳಿರುವರು. ನೀವು ನನಗೆ ಒಂದು ಒಳ್ಳೆಯ ವಾಸಸ್ಥಾನವನ್ನು ಸೂಚಿಸಬೇಕು ಎಂದನು. ಹೆಸರಿಗೆ ತಕ್ಕಂತೆ ತೀಕ್ಷ್ಣವಾದ ತಪಸ್ಸುಳ್ಳ ಅವರು, ಅಪ್ಪ ರಾಮ, ನೀನು ಸೀತಾಲಕ್ಷ್ಮಣರೊಡನೆ ಇಲ್ಲಿಯೇ ಇರಬಹುದು. ಇಲ್ಲಿ ನಿಮಗೆ ಹೇರಳವಾಗಿ ಕಂದಮೂಲ ಫಲಗಳು ಸಿಕ್ಕುತ್ತವೆ. ನದಿಯ ಮರ್ಮರ, ಪುಷ್ಪಗಳ ಸುಗಂಧ ಸೀತೆಗೆ ಪ್ರಿಯವಾಗಬಹುದು. ಇತರ ಆಶ್ರಮಗಳಿಂದ ದೂರವಾಗಿರುವ ಇದನ್ನು ಸಂದರ್ಶಿಸುವವು ಕಾಡಿನಲ್ಲಿರುವ ಜಿಂಕೆಗಳು ಮಾತ್ರ ಎನ್ನಲು ರಾಮನು, ಕ್ಷತ್ರಿಯರಾದ ನಾವು ಇಲ್ಲಿದ್ದರೆ ಜಿಂಕೆಗಳನ್ನು ಬೇಟೆಯಾಡಿ ಶಾಂತವಾಗಿರುವ ಈ ಆಶ್ರಮದ ವಾತಾವರಣವನ್ನು ಕಲುಷಿತಗೊಳಿಸಬಹುದು. ಮೇಲಾಗಿ ನಾನು ಇಲ್ಲಿರುವ ಎಲ್ಲ ಋಷ್ಯಾಶ್ರಮಗಳನ್ನು ಸಂದರ್ಶಿಸಬೇಕು ಎಂದಿದ್ದೇನೆ. ಆದ್ದರಿಂದ ನಮಗೆ ಅಪ್ಪಣೆ ಕೊಡಿ ಎಂದನು.
ಹಾಗೆಯೇ ಮಾಡಿ. ನೀವು ನಿಮ್ಮ ಅರಣ್ಯ ಯಾತ್ರೆ ಮುಗಿದ ಮೇಲೆ ಹಿಂದಿರುಗುವಾಗ ಅವಶ್ಯವಾಗಿ ಮತ್ತೊಮ್ಮೆ ಇಲ್ಲಿಗೆ ಬನ್ನಿರಿ ಎಂದರು ಸುತೀಕ್ಷ್ಣರು. ಸೀತಾರಾಮ ಲಕ್ಷ್ಮಣರು ಅಂದು ರಾತ್ರಿ ಅಲ್ಲಿಯೇ ತಂಗಿದ್ದು ಮಾರನೆಯ ದಿನ ಅಲ್ಲಿಂದ ಹೊರಟರು.